ಎಷ್ಟೋ ಸರ್ತಿ ಏನಾಗತ್ತೆ, ಮೆಡಿಕಲಿ ಏನು ಪ್ರಾಬ್ಲಮ್ ಇರಲ್ಲ, ಕೆಗಳು ಎಲ್ಲ ತೀರ್ಸಾಗಿರತ್ತೆ, ಆದ್ರೂ ಮಕ್ಳಾಗ್ತಾ ಇರೋದಿಲ್ಲ. ಕಾರ್ಮಿಕ್ ಕನೆಕ್ಷನ್ ಅಲ್ಲಿ ಏನಾದ್ರೂ ಸ್ಟಕ್ ಆಗಿದ್ರೆ ಇಂಥದ್ದೆಲ್ಲ ಆಗತ್ತೆ. ಕೃಷ್ಣನ ಒಲಿಸ್ಕೊಳ್ಳುವಂತಹ ಒಂದು ವ್ರತ ಇದೆ. ಆ ವ್ರತದಿಂದ ಎಷ್ಟೋ ಜನರಿಗೆ ಹೆಲ್ಪ್ ಆಗಿದೆ. ಇನ್ಫ್ಯಾಕ್ಟ್ ನಾನು ಮಾಡಿದೀನಿ, ನನಗೂ ಹೆಲ್ಪ್ ಆಗಿದೆ. 48 ದಿನಗಳ ಕಾಲ ಸಾತ್ವಿಕ ಆಹಾರದಲ್ಲಿ, ಅಂದ್ರೆ ನಾನ್ ವೆಜ್ ತಿಂದೆ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಿಂದೆ ವ್ರತ ಮಾಡ್ಬೇಕು. ಏನಾದ್ರೂ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡ್ಬೇಕು ಅಲ್ವಾ? ಇಂಟ್ರೆಸ್ಟ್ ಇದ್ದವರು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇಲ್ಲ ನಮಗೆ ಊಟ ತಿಂಡಿ ಎಲ್ಲ ಬಿಡಕ್ ಆಗಲ್ಲ, 48 ದಿನಗಳು ಯಾರು ಬಿಡ್ತಾರ ಮಾರೆ ಅಂತ ಹೇಳಿ ಅನ್ಕೊಳ್ಳೋರು ಪ್ಲೀಸ್ ಸ್ಕ್ರಾಲ್ ಮಾಡಿ. ಮಕ್ಕಳು ಎಲ್ಲಾರ್ಗೂ ಬೇಕು, ಆದ್ರೆ ಒಂದು ಮಗು ತಂದೆ ತಾಯಿನ ಪ್ರೀತಿಸೋ ಹಾಗಿರ್ಬೇಕು, ಆ ದೇವ್ರನ್ನ ಪ್ರೀತಿಸೋ ಹಾಗಿರ್ಬೇಕು, ಸಾತ್ವಿಕವಾಗಿರ್ಬೇಕು, ವಿದ್ಯಾವಂತನಾಗಿರ್ಬೇಕು. ಅದು ಹುಟ್ಟಿದ ತಕ್ಷಣ ಎಲ್ಲ ಒಳ್ಳೇದಾಗ್ಬೇಕು, ಒಳ್ಳೆ ಗುಣ ಒಳ್ಳೆ ಸಂಸ್ಕಾರ ಇಟ್ಕೊಂಡು ಹುಟ್ಟಿರ್ಬೇಕು ಅಂತ ಮಗು ಎಲ್ಲರೂ ಅಪೇಕ್ಷಿಸ್ತಾರೆ. ನೀವು ಕೃಷ್ಣನ ವ್ರತ ಮಾಡಿ ಪಡ್ಕೊಳ್ಬಹುದು. ಆ ವ್ರತಕ್ಕೆ ಹೆಸರೇ ಸಂತಾನ ಗೋಪಾಲ ಕೃಷ್ಣ ವ್ರತ. ಈ ವ್ರತನ ಹೆಣ್ಮಕ್ಳು ಮಾಡ್ತಾರೆ. ಬೆಳಗಿನ ಜಾವ ಎದ್ದು ತಲೆಗೆ ಸ್ನಾನ ಮಾಡಿ ರೇಷ್ಮೆ ಉಡುಪಲ್ಲಿ ಈ ವ್ರತನ ಮಾಡ್ಬೋದು. ದೇವರ ಕೋಣೆಯ ಮುಂದೆ ಚೆನ್ನಾಗಿ ಒರೆಸ್ಕೊಂಡು ಈ ರೀತಿ ರಂಗೋಲಿ ಹಾಕೋಬೇಕು. ಈ ರಂಗೋಲಿದು ಸಿಂಬಲ್ಲು ಕೃಷ್ಣನ ತೊಟ್ಲು. ಅರ್ಶನ ಕುಂಕುಮ ಗಂಧ ಎಲ್ಲ ಹಾಕಿ ಹೂವಿನಿಂದ ಅಲಂಕಾರ ಮಾಡಿ ಕೃಷ್ಣಂದೊಂದು ಚಿಕ್ಕ ಮೂರ್ತಿ ಇಟ್ಕೊಂಡಿರಿ. ಆ ಮೂರ್ತಿಗೆ ಸ್ನಾನ ಮಾಡಿಸ್ಬಿಟ್ಟು ಚಂದದಲ್ಲಿ ನಿಮ್ದೇ ಮಗು ಅಂತ ಅನ್ಕೊಳ್ಳಿ ಕೃಷ್ಣನ, ನಿಮ್ಮ ಮಗುಗೆ ನೀವು ಸ್ನಾನ ಮಾಡಿಸ್ತಾ ಇದ್ದೀರಾ, ನಿಮ್ಮ ಮಗುವಿನ ತೊಟ್ಲಿನ ಅಲಂಕಾರ ಮಾಡ್ತಾ ಇದ್ದೀರಾ ಅನ್ನೋ ಭಾವನೆಯಲ್ಲಿ ಕೃಷ್ಣನ್ಗೆ ಸ್ನಾನ ಮಾಡಿಸಿ ಚೆನ್ನಾಗಿ ಅವನ್ನ ಒರೆಸ್ಬಿಟ್ಟು ಒಂದು ತಟ್ಟೆ ಇಟ್ಬಿಟ್ಟು ಡೊಗ್ಗಲ್ ಕೃಷ್ಣನ್ ಮೂರ್ತಿನ ಇಡಿ. ಆ ಮೂರ್ತಿಗೆ ಅರ್ಶನ ಕುಂಕುಮ ಗಂಧದ್ದು ಅರ್ಚನೆ ಮಾಡಿ, ಹೂವಿನ ಅರ್ಚನೆ ಮಾಡಿ, ಧೂಪದಿಂದ ಒಂದು ದೃಷ್ಟಿ ತೆಗೆದು ಸಕ್ಕರೆ ಹಾಲಿನ ನೈವೇದ್ಯ ಮಾಡಿ ಅಂಡ್ ತುಪ್ಪದ ದೀಪ ಹಚ್ಚಿ. ಇದಾದ ನಂತರ 102 ಸಾಲಿನ ಸಂತಾನ ಗೋಪಾಲಕೃಷ್ಣ ಶ್ಲೋಕ ಇದೆ. ಆ ಶ್ಲೋಕನ ಒಂದ್ ಸರ್ತಿ ಓದ್ಕೊಂಡು 108 ಸರ್ತಿ ಗರ್ಭರಕ್ಷಕ ಸ್ತೋತ್ರ ಅಂತ ಇದೆ, ಅದನ್ನ ಓದ್ಕೋಬೇಕು. ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವ್ ಯಾವ ರಂಗೋಲಿ ಹಾಕಿರ್ತೀರಿ ಅದನ್ನ ಕ್ಲೀನ್ ಮಾಡ್ಬಿಟ್ಟು ಫ್ರೆಶ್ ಆಗಿ ಕೃಷ್ಣನ್ ತೊಟ್ಲದ ರಂಗೋಲಿನ ಬರೀರಿ. ತಿರ್ಗಾ ಅರ್ಶನದ್ದು ಹೂವಿಂದು ಎಲ್ಲ ಅಲಂಕಾರ ಮಾಡಿ ಕೃಷ್ಣನ್ಗೆ ತಿರ್ಗಾ ಸ್ನಾನ ಮಾಡಿಸ್ಬಿಟ್ಟು ಲೋಕನ ತಿರ್ಗಾ ಹೇಳ್ಕೊಳ್ಳಿ. ಇದನ್ನ 48 ದಿನಗಳ ಕಾಲ ಮಾಡಿ. ನಡುವಲ್ಲಿ ಮುಟ್ಟುಗಿಟ್ಟೆಲ್ಲ ಬಂದ್ರೆ ಸಿನ್ಸ್ ಇಟ್ ಇಸ್ ಅ ನ್ಯಾಚುರಲ್ ಪ್ರಾಸೆಸ್, 5 ದಿನ ಮಾಡೋದ್ ಬೇಡ, 6ನೇ ದಿನದಿಂದ ಕಂಟಿನ್ಯೂ ಮಾಡಿ. ಆ ಸಕ್ಕರೆ ಹಾಲನ್ನ ಯಾರು ವ್ರತ ಮಾಡ್ತಾರೆ ಅವರೇ ಸ್ವೀಕರಿಸ್ಬೇಕು. ಈ ವ್ರತ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನಿಮಗೇನ್ ಆಸೆ ಇದೆ ಅದರದ್ದು ಸಂಕಲ್ಪ ಮಾಡ್ಕೊಳ್ಳಿ. ನನ್ನ ಕರ್ಮಗಳೆಲ್ಲ ಕಳೆದು ನಂಗೊಂದು ಒಳ್ಳೆ ಸಂತಾನನ ಪ್ರಾಪ್ತಿ ಮಾಡು ಕೃಷ್ಣ, ಇನ್ ನನ್ನ ಸ್ವಂತ ಮಗ ಅಂತ ಅನ್ಕೊಂಡು ಮಾಡ್ತೀನಿ, ಕರುಣೆ ತೋರ್ಸು. ಇದನ್ನ ಮಾಡಿದವರು ತುಂಬಾ ಜನ ಇದ್ದಾರೆ ಅಂಡ್ ಅವರಿಗೆ ಮಕ್ಕಳಾಗಿದೆ. ಸೊ ಹಾಗಾಗಿ ಮಾಡಿ, ಕೃಷ್ಣ ಒಲಿತಾನೆ. ನೀವು ಎಷ್ಟು ಆ ಡೊಗ್ಗಲ್ ಕೃಷ್ಣನ ಭಕ್ತಿಯಿಂದ ಇದು ನಂದೇ ಮಗು ಅಂತ ಹೇಳಿ ಪ್ರೀತಿಯಿಂದ ಅವನ್ಗೆ ಪೂಜೆ ಮಾಡ್ತಿರೋ ಅಷ್ಟೇ ಬೇಗ ನಿಮಗೆ ನಿಮ್ದೇ ಆದಂತ ಒಂದು ಡೊಗ್ಗಲ್ ಕೃಷ್ಣನು ಬರ್ತಾನೆ. ಇದು ಸತ್ಯ.